ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಏ ಪಾಂಡು ಬಾರ ಇಲ್ಲಿ ಸ್ವಲ್ಪ ಇದೀನಿ ಈ ಕಡೆ ಸಿಕ್ಸು. ಏನ್ ಶಾರದಮ್ಮ ಇದೆಲ್ಲ? ಕಣ್ ಕಾಣಿಸೋದಿಲ್ವಾ? ನಮ್ಮ ನಿವೇದಿತಾ ಎಲೆಕ್ಷನ್ಗೆ ನಿಂತಿದ್ದಾಳೆ, ನಮ್ಮ ಪಕ್ಷಕ್ಕೆ ವೋಟ್ ಕೊಡಿ ಅಂತ ಕೇಳೋದಿಕ್ಕೆ. ಅಲ್ಲ ಇದನ್ನೆಲ್ಲ ಇಲ್ಲಿ ಯಾಕೆ ತಂದು ಹಾಕ್ತಾ ಇದ್ದೀರಾ? ಮನೇಲಿ ಜಾಗ ಇಲ್ಲ ಕಣೋ, ಎಲೆಕ್ಷನ್ ಮುಗಿಯೋ ತನಕ ಅದೆಲ್ಲ ಇಲ್ಲೇ ಇರುತ್ತೆ. ನೋಡಿ ನನ್ನ ಮಾತು ಕೇಳಿ, ಮೊದಲು ಇದನ್ನೆಲ್ಲ ಆಚೆ ಸಾಕ್ಸಿ. CSP ಸರ್ ಬಂದರೆ ಸುಮ್ಮನಿರೋದಿಲ್ಲ, ಬೈತಾರೆ. ಯಾಕೋ ಬೈತಾರೆ? CSP ಸರ್ಗೂ ನಮ್ಮ ನಿವೇದಿತಾ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತ ತುಂಬಾ ಆಸೆ ಇದೆ. ಒಂದು ವೇಳೆ ಬೇಡ ಅನ್ಲಿ ಕಾನ್ಸಿಕ್ವೆನ್ಸಸ್ಸೇ ಬೇರೆ. ಇದೆಲ್ಲ ಬೇಡ ಅನ್ಲಿ ನಾನೇ ಭಾಷಣ ಮಾಡ್ತೀನಿ. CSP ಜನದ್ರೋಹಿ, ಬಡವರ ದ್ರೋಹಿ, ಬಿಂಗಾವ್ರ ಏಜೆಂಟ್ ಅಂತ ಪಬ್ಲಿಕ್ ಪ್ಲೇಸಲ್ಲಿ ಭಾಷಣ ಮಾಡ್ತೀನಿ. ಶಾರದಮ್ಮ, ಆಚೆ ಚಪ್ಪಲಿ ಇದೆಯಲ್ಲ ಅದು ಯಾರದ್ದು? ಬಹಳ ದಿವಸದಿಂದ ಅಲ್ಲೇ ಬಿದ್ದಿದೆ. ಯಾರ CSP ಸರ್ ಕ್ಲೈಂಟ್ ಇರ್ಬೋದು, ಇಲ್ಲೇ ಬಿಟ್ಟು ಹೋಗಿರ್ಬೋದು. ಹಲೋ, CSP ಆಫೀಸ್, ಶಾರದಾ ಶ್ರೀಕಂಠ ಮೂರ್ತಿ ಸ್ಪೀಕಿಂಗ್. ಯಾರು ಮಾತಾಡೋದು? ಓಹೋ, ಲಾಯರ್ ರಾಮಲಿಂಗಮ್ ಅವರಾ? CSP ಸರ್ ಇಲ್ಲ, ಇನ್ನೇನು ಬರಬಹುದು. ಓ, ಮೋಹನ್ ದಾಸ್ ಅವ್ರ ವಿಲ್ ವಿಚಾರನಾ? ಹಾಂ ಸರಿ ಸರಿ, ಆಯಿತು, ಹೇಳಿರ್ತೀನಿ. ಆಯಿತು ಸರ್, ಓಕೆ. ಸರಿ ಕಣೋ ಪಾಂಡು, ನಾನು ಹೊರಟ್ಬಿಡ್ತೀನಿ. CSP ಸರ್ ಬರೋದ್ರೊಳಗೆ ನಾನು ಹೊರಟೋಗ್ಬೇಕು. ಈಗ ಅವ್ರು ಬಂದುಬಿಟ್ರೆ ಹೋಗೋಕ್ಕೆ ಬಿಡಲ್ಲ. CSP ಸರ್ ಬಂದರು. ಅಯ್ಯೋ ರೀ ಶಾರದಮ್ಮ, ಮೊದಲು ನಿಮ್ಮ ಎಲೆಕ್ಷನ್ ಬ್ಯಾನರ್ಸು ಪೋಸ್ಟರ್ಸು ಎತ್ತಾಚೆ ಎಸಿರಿ, ಬಯಸ್ಕೋತೀರಾ? ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಯಾರ್ರಿ ನೀವು? ನಾನು ಸರ್ ಶಂಕರಮೂರ್ತಿ. ಓಹೋ, ಏನ್ರಿ ಶಂಕರಮೂರ್ತಿ ಇಲ್ಲಿ? ಕ್ಯಾನ್ವಾಸಿಂಗ್ ಇಲ್ಲೇ ಬಂದಿದ್ವಿ, ಅದೇ ಇದೆಲ್ಲ ಇಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ ಸರ್. ಇದನ್ನೆಲ್ಲ ಇಟ್ಟು ಹೋಗ್ಬೇಕಾಯ್ತು. ಏನು ಇಟ್ಟು ಹೋಗ್ಬೇಕಾಗಿತ್ತು? ಅದೇ ಸರ್, ಪೋಸ್ಟರ್ಸು, ಬ್ಯಾನರ್ಸು, ಪಾಂಪ್ಲೆಟ್ಸು ಎಲ್ಲ. ಸಾಯಂಕಾಲ ಇನ್ನೂ ಒಂದು ವ್ಯಾನ್ ಬರುತ್ತೆ ಸರ್. ಏನ್ರಿ ಶಾರದಮ್ಮ, ಏನಿದೆ ಪೋಸ್ಟರ್ಗಳು? ಅದೇ ಸರ್, ನಮ್ಮ ನಿವೇದಿತಾ ಎಲೆಕ್ಷನ್ ನಿಂತಿದ್ದಾಳಲ್ಲ, ಅದರದ್ದೇ ಪೋಸ್ಟರ್ಸು, ಪಾಂಪ್ಲೆಟ್ಸು, ಬ್ಯಾನರ್ಸು ಎಲ್ಲ. ಅದನ್ನೆಲ್ಲ ಇಲ್ಲೇ ಯಾಕೆ ತಂದಿಟ್ಟಿದ್ದೀರಿ? ಮನೇಲಿಟ್ಟರೆ ಮನೆ ಗಲೀಜಾಗಿ ಕಾಣುತ್ತೆ ಸರ್. ಮನೆಗೆ ತುಂಬ ಜನ ಬರೋರು ಹೋಗೋರು ಇರ್ತಾರೆ, ದೊಡ್ಡ ದೊಡ್ಡ ಜನ ಎಲ್ಲ ಬರ್ತಾರೆ ಸರ್. ಅವ್ರು ಬಂದಾಗ ಮನೆ ಗಲೀಜಾಗಿದ್ರೆ ಏನು ಚೆನ್ನಾಗಿರುತ್ತೆ ಸರ್. ಅದಕ್ಕೆ ಎಲೆಕ್ಷನ್ ಮುಗಿಯೋವರೆಗೂ ಇಲ್ಲಿ ಇಟ್ಬಿಟ್ಟು ಹೋಗೋಣ ಅಂತ ತಂದೆ ಸರ್. ಅದು ಅಲ್ಲದೆ ಆಫೀಸಲ್ಲಿ ಬರೋರು ಹೋಗೋರು ಈ ಬ್ಯಾನರ್ ನೋಡಿದ್ರೆ ಒಂದೆರಡು ಓಟುಗಳು ಬೀಳ್ಬೋದು ಅಂತ. ನನ್ನ ಕೇಳಿದೆ, ಯಾಕೆ ಇಲ್ಲಿ ತಂದಿಟ್ರಿ ಇದನ್ನ? ನೀವು ನಿವೇದಿತಾ ಅಭಿಮಾನಿ ಅಲ್ವಾ ಸರ್, ನಿಮಗೂ ಅವಳು ಗೆಲ್ಲಬೇಕು ಅಂತ ಆಸೆ ಇರುತ್ತೆ. ರೀ, ನಾನು ಯಾಕೆ ನಿಮ್ಮ ನಿವೇದಿತಾ ಅಭಿಮಾನಿ ಆಗಲಿ? ನಿಮ್ಮ ನಿವೇದಿತಾ ಗೆದ್ರಷ್ಟು ಸೋತ್ರೆಷ್ಟು, ಅದಕ್ಕೂ ನನಗೂ ಏನ್ರಿ ಸಂಬಂಧ? ಕೊಲೆ ಆರೋಪಕ್ಕೆ ಸಿಕ್ಕಾಕೊಂಡವರು ಅಭಿಮಾನಿ ನಾನಲ್ಲ. ಕ್ರಿಮಿನಲ್ಗಳು ನಾನು ಎನ್ಕರೇಜ್ ಮಾಡೋದಿಲ್ಲ. ಅಲ್ರಿ, ಈ ಪೋಸ್ಟರ್ಗಳನ್ನೆಲ್ಲ ನಿಮ್ಮ ಮನೇಲಿಟ್ಟರೆ ನಿಮ್ಮ ಮನೆ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಂದಿಟ್ಟಿದ್ದೀರಾ. ನಮ್ಮ ಆಫೀಸೇನು ಗಲೀಜಾಗೋದಿಲ್ವಾ? ನಮ್ಮ ಆಫೀಸ್ನೇನು ಗೋಡೌನ್ ಅಂದ್ಕೊಂಡಿದ್ದೀರೇನ್ರಿ ನೀವು? ನಿಮ್ಮ ಮನೆಗೆ ದೊಡ್ಡ ಮನುಷ್ಯರು ಬಂದರೆ ಅದು ನಿಮ್ಮ ಹಣೆ ಬರ. ಬಿಚ್ಚಿರಿ ಆ ಬ್ಯಾನರ್, ಬಿಚ್ಚಿ. ನಾನು ಯಾರಿಗೂ ಓಟ್ ಕೊಡು ಅಂತ ಹೇಳೋಕೆ ತಯಾರಿಲ್ಲ ನಮ್ಮ ಆಫೀಸ್ ಮೂಲಕ. ಹೇ ಪಾಂಡು, ನೀನಾದರೂ ಹೇಳಬಾರ್ದೇನೆ ಅವ್ರಿಗೆ?
ಇಲ್ಲಿ ಹಾಕಬಾರ್ದು ಪೋಸ್ಟರ್ಗಳು ಅಂತ. ಯಾಕೆ ಅವ್ರನ್ನ ಹಾಕೋದಕ್ಕೆ ಬಿಟ್ಟೆ? ಇಲ್ಲ ಸರ್, ನಾನು ಹಾಕ್ಬೇಡಿ ಅಂತ ಹೇಳಿದೆ. ಅದಕ್ಕೆ ಶಾರದಮ್ಮ ಏನು ಹೇಳಿದ್ರು ಗೊತ್ತಾ ಸರ್? ಪಾಂಡು ಹುಚ್ಚ ಬಾಯಿ. ಏನೇ ಹೇಳಿದ್ರು ಪಾಂಡು ಇವರು? ಅದೇ ಸರ್, CSP ಅವರು ಈ ಬಂಡಲ್ಗಳನ್ನ ಇಲ್ಲಿ ಇಡೋದಕ್ಕೆ ಒಪ್ಕೋತಾರೆ. ಅವ್ರು ಒಪ್ಕೊಳ್ಳಿಲ್ಲ ಅಂದರೆ ಕಾನ್ಸಿಕ್ವೆನ್ಸಸ್ ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಸರ್. ಆಮೇಲೆ ಈ ಶಂಕರ್ ಮೂರ್ತಿ CSP ಅವರು ಈ ಬಂಡಲ್ಗಳನ್ನ ಇಲ್ಲಿ ಇಡೋದಕ್ಕೆ ಒಪ್ಕೊಳ್ಳದೆ ಹೋದರೆ ಅವರೊಬ್ರು ಜನದ್ರೋಹಿ, ಭಿಂಗ್ ಅವ್ರ ಏಜೆಂಟು ಅಂತ ಪಬ್ಲಿಕ್ ಆಗಿ ಭಾಷಣ ಮಾಡ್ತಾರಂತೆ ಸರ್ ನಿಮ್ಮ ವಿರುದ್ಧ. ಹೌದೇನ್ರಿ? ಹೌದು ಸರ್, ಒಪ್ಕೊತೀನಿ. ಗಂಟಾಘೋಷವಾಗಿ ಒಪ್ಕೊತೀನಿ. ನಮ್ಮದು ಬಡವರ ಪಕ್ಷ ಸರ್. ಸರ್, ನೀವು ನಮ್ಮ ಪಕ್ಷಕ್ಕೆ ಸಹಾಯ ಮಾಡ್ದು ಹೋದರೆ ಜನದ್ರೋಹಿ ಆಗೋಲ್ಲ ಸರ್, ಬಿಂಗ ಏಜೆಂಟ್ ಆಗೋಲ್ಲ ಸರ್. ನಾನು ಎಲ್ಲಿ ಬೇಕಾದರೂ ಹೇಳಕ್ಕೆ ರೆಡಿಯಾಗಿದ್ದೀನಿ ಸರ್. ರೇ, ಯಾಕ್ರಿ ಇಂಥ ತಲಹರಟೆಗಳನ್ನ ಆಫೀಸಿಗೆ ಕರ್ಕೊಂಡು ಬರ್ತೀರಿ? ರೇ ಶಂಕರಮೂರ್ತಿ, ಮೊದಲು ಹೋಗ್ರಿ ಇಲ್ಲಿಂದ. ಆಚೆ. 1 ನಿಮಿಷ ನಿಂತ್ಕೊಳ್ಕೂಡ್ದು ನೀವು. ಹೋಗಿ ಶಂಕರಣ್ಣ, ಆಚೆ ಇರಿ. ಹೋಗ್ತೀನಿ. ತಗೊಳ್ಳಿ ಸರ್, 1,000 ರೂಪಾಯಿ ಇದೆ. ಏನಿದು? ಸರ್, ನಾನು 2 ಸತಿ ನಿಮ್ಮ ಆಫೀಸಿಗೆ ಬಂದಿದ್ದಾಗ ಆಟೋಗೆ ಅಂತ 500 ರೂಪಾಯಿ 2 ಸತಿ ಇಸ್ಕೊಂಡು ಹೋಗಿದ್ದೆ. ನಡೆಯೋಕ್ಕಾಗಲ್ಲ ಬಿಸಿಲಲ್ಲಿ ಅಂತ. ಅದನ್ನು ರಿಟರ್ನ್ ಮಾಡ್ತಾ ಇದ್ದೀನಿ. ಎಲ್ಲಿದೆ ದುಡ್ಡು? ಎಲೆಕ್ಷನ್ನಲ್ಲಿ ಸಹಾಯ ಮಾಡುವಂಥ ಶಿವಕೃಷ್ಣ ದೇಸಾಯಿ ಅವರು ನನ್ನ ನೋಡಿದಾಗಲೆಲ್ಲ 1000 ದುಡ್ಡು ಕೊಡ್ತಾ ಇರ್ತಾರೆ. ಎಲ್ಲ ಮನುಷ್ಯರಿಗೂ ಒಂದಲ್ಲ ಒಂದು ಕಾಲದಲ್ಲಿ ಬೆಲೆ ಬರುತ್ತೆ ಸರ್. ಥ್ಯಾಂಕ್ಸ್. ತಗೊಳ್ಳಿ ಸರ್, 50 ರೂಪಾಯಿ. ಯಾಕೆ 50 ರೂಪಾಯಿ? ಆಚೆ ಕಡೆ ಚಪ್ಪಲಿ ಇದೆಯಲ್ಲ ಸರ್, ನಿಮ್ಮ ಕ್ಲೈಂಟ್ದಂತೆ ಭಾಳ ದಿವಸದಿಂದ ಅಲ್ಲೇ ಇದೆ. ಈ 50 ರೂಪಾಯಿ ತೊಗೊಂಡು ಅದನ್ನು ರಿಪೇರಿ ಮಾಡಿಸ್ಕೊಟ್ರೆ ನಾನು ಹಾಕ್ಕೊಂಡು ಚಪ್ಪಲಿ ಇಲ್ಲದೆ ಬರಿಗಾಲಲ್ಲಿ ಕಲ್ಲು ಮುಳ್ಳಿನ ರಸ್ತೆಯಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ದೀನಿ. ಕಾಲಲ್ಲೆಲ್ಲ ರಕ್ತ ನೋಡ್ತೀರಾ? ರೇ, ಸುಮ್ಮನೆ ಹೋಗ್ರಿ. ಯಾರ್ದೋ ಚಪ್ಪಲಿ ನಾನು ರಿಪೇರಿ ಮಾಡಿಸ್ಕೊಡ್ಬೇಕಂತೆ. 50 ರೂಪಾಯಿ ತೊಗೊಂಡು ಹೋಗ್ರಿ. ಸುಮ್ಮನೆ ಹಾಕ್ಕೊಂಡೋಗಿ. 50 ರೂಪಾಯಿ ಕೊಡೋಕೆ ಬರ್ತಾರೆ ನನಗೆ. ನೀವು ಹಿಂಗೆ ನಿಂತೇ ಇದ್ರೆ ನನಗೆ ಇರಿಟೇಟ್ ಆಗುತ್ತೆ. ಹೋಗಿ ಆಚೆ. ಕರೆಕ್ಟ್ ಆಗಿದೆ ಸೈಜು. ಇದ್ರ ಓನರ್ ಏನಾದರೂ ಬಂದು ಇದನ್ನ ನೋಡಿ ನನ್ನನ್ನು ಪ್ರಶ್ನೆ ಮಾಡಿದ್ರೆ ತಾವೇ ಉತ್ತರ ಕೊಡಬೇಕು. ಮಾತಾಡ್ಕೊಡ್ದು. ಹಾಯ್ ಪಪ್ಪ. ಹಾಯ್ ವೈದೇಹಿ, ಹೇಗಿದ್ದೀರಿ? ಸೂಪರ್ ಪಪ್ಪ. ಬರ್ರಿ, ಕೂತ್ಕೊಳ್ಳಿ. ಪಪ್ಪ, ಏನು ಇಷ್ಟೊಂದು ಪೋಸ್ಟರ್ಸ್ ಇಲ್ಲಿ ಇಟ್ಕೊಂಡಿದ್ದೀರಾ? ಏನಿದು? ಕೇಳಮ್ಮ ಅವ್ರನ್ನೇ. ನನ್ನ ಮಗಳು ನಿವೇದಿತಾ ಎಲೆಕ್ಷನ್ಗೆ ನಿಂತಿದ್ದಾಳಲ್ಲ, ಅದರದ್ದು. ಅಲ್ಲ ಪಪ್ಪ, ಇವ್ರ ಮಗಳು ಎಲೆಕ್ಷನಲ್ಲಿ ನಿಂತ್ಕೊಂಡ್ರೆ ಇದನ್ನು ಅವ್ರ ಮನೇಲೆ ಇಟ್ಕೊಳಕ್ಕೆ ಹೇಳ್ಬೋದಿತ್ತಲ್ಲ. ಯಾಕೆ ಆಫೀಸ್ನ ಗೋಡೌನ್ ಮಾಡ್ಕೊಂಡಿದ್ದೀರಾ? ಕೇಳಮ್ಮ, ಈ ಆಫೀಸ್ ಗೋಡೌನ್ ಆಯಿತು, ನಾನು ಬ್ರೋಕರ್ ಆಗಿದ್ದಾಯಿತು, ಈ ಆಫೀಸು ಲಾಯರ್ ಆಫೀಸ್ ಬಿಟ್ಟು ಇನ್ನೆಲ್ಲ ಆಯಿತು. ಹಾಗೆ ಮಾಡಿಟ್ಟಿದ್ದಾರೆ ಇವರಿಬ್ಬರು ಸೇರಿ. ಬಾ ಕೂತ್ಕೊ. ಏನು ಪುಟ, ಇಬ್ಬರು ಬಂದುಬಿಟ್ಟಿದ್ದೀರಿ? ಅಡ್ವೊಕೇಟ್ ರಾಮಲಿಂಗಂ ಅವರು ಫೋನ್ ಮಾಡಿದ್ರು ಪಪ್ಪ. ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು, ನಿಮ್ಮ ತಂದೆ ಆಫೀಸಿಗೆ ಬನ್ನಿ ಅಂತ ಹೇಳಿದ್ರು. ಏನು ವಿಚಾರ ಅಂತ ಗೊತ್ತಾಗಲಿಲ್ಲ. ಅಡ್ವೊಕೇಟ್ ರಾಮಲಿಂಗಂ ಅವರು ಇಲ್ಲಿಗೂ ಫೋನ್ ಮಾಡಿದ್ರು ಸರ್. ಮೋಹನ್ ದಾಸ್ ಅವರ ವಿಲ್ ವಿಚಾರವಾಗಿ ಏನೋ ಮಾತಾಡಬೇಕಂತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರಬಹುದು. ಪಪ್ಪ, ಮೊನ್ನೆವರೆಗೂ ಅಕ್ಕನಿಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಮೋಹನ್ ದಾಸ್ ಕೊಲೆ ವಿಚಾರದಲ್ಲಿ. ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ರಲ್ಲ, ಆಮೇಲೆ ಇನ್ಸ್ಪೆಕ್ಟ್ರ್ ಫೋನ್ ಮಾಡಿ ಹೇಳಿದ್ರು ಅಕ್ಕಂದೇನೂ ತಪ್ಪಿಲ್ಲ ಅಂತ. ಅವಾಗ ಇವಳ ಮುಖ ಸ್ವಲ್ಪ ನೋಡಂಗಾಯ್ತು. ಹ್ಞೂ ಸರ್, ನನಗೂ ಭಯ ಆಗಿಬಿಟ್ಟಿತ್ತು. ವೈಷ್ಣವಿ ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡ್ಬಿಡ್ತಾಳೆ ಅಂತ. ಟಿ ವಿಲಿ ತೋರಿಸಿದ್ರಲ್ಲ, ಆ ಕೇಡಿಗಳಿಬ್ರು ಅಣ್ಣ ತಮ್ಮಂದ್ರನ್ನ ಅರೆಸ್ಟ್ ಮಾಡಿದ್ದಂತ ತೋರಿಸಿದ ಮೇಲೇ ನನಗೂ ಸಮಾಧಾನ ಆಗಿದ್ದು. ಬರೀ ಪೊಲೀಸೇ ಆಗಿದ್ರೆ ಹಿಡಿಯೋಕೆ ಆಗ್ತಿರ್ಲಿಲ್ಲ ವೈಷ್ಣವಿ. ನಾವುಗಳು ಕ್ಲೂಗಳು ಕೊಟ್ಟಿದ್ದಕ್ಕೇನೆ ಅವ್ರಿಗೆ ಹಿಡಿಯೋಕ್ಕಾಗಿದ್ದು. ದೊಡ್ಡದಾಗಿ ಹೇಳ್ಕೊಂಡ್ಬಿಡ್ತಾರೆ ಟಿ ವಿಲಿ ತಾವೇ ಹಿಡ್ದಿದ್ದು ಅಂತ. ಶಾರದಮ್ಮ, ಏನ್ರಿ ಕ್ಲೂ ಕೊಟ್ರಿ ನೀವು ಇನ್ಸ್ಪೆಕ್ಟರ್ಗೆ?
ಮಾತಾಡ್ತಾರೆ. ನಮಸ್ಕಾರ CSP ಸರ್. ಓಹೋ ರಾಮಲಿಂಗಂ, ಬನ್ನಿ 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 ಬನ್ನಿ, ಪ್ಲೀಸ್ ಬಿ ಸಿಟ್. ನಮಸ್ಕಾರ ವೈಷ್ಣವಿ. ಇದು ನನ್ನ ಎರಡನೇ ಮಗಳು ವೈದೇಹಿ. ನಮಸ್ಕಾರ ವೈಷ್ಣವಿ ಅವರೇ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಮೋಹನ್ ದಾಸ್ ಅವರು ಸಾಯೋದಕ್ಕಿಂತ ಮುಂಚೆ ಅವರ ಸಮಸ್ತ ಆಸ್ತಿನ ಬಿಲ್ ಬರ್ಸಿದ್ರು. ಅವರ ಒಟ್ಟು ಆಸ್ತಿ 32 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಅಂತ ವ್ಯಾಲ್ಯೂವೇಟ್ರು ವ್ಯಾಲ್ಯೂ ಮಾಡಿದ್ದಾರೆ. ಅದರಲ್ಲಿ 20% ಆಸ್ತಿ ಅಂದರೆ ರುದ್ರಾಕ್ಷಿಪುರದಲ್ಲಿರೋ ಹಳೆ ಮನೆ ಮತ್ತು 12 ಲಕ್ಷ ರೂಪಾಯಿ ಕ್ಯಾಶು ದಿವ್ಯ ಸಿಂಚನ ಅನ್ನೋ ವೃದ್ಧಾಶ್ರಮಕ್ಕೆ ಬರೆದಿದ್ದಾರೆ. ಅದರಲ್ಲಿ 26 ಕೋಟಿ ರೂಪಾಯಿ ಆಸ್ತಿ ವೈಷ್ಣವೇರೆ ನಿಮ್ಮ ಹೆಸರು ಬರೆದಿದ್ದಾರೆ. ರಿಂಗ್ ರೋಡಲ್ಲಿರೋ ಬಂಗ್ಲಾ, 15 ಲಕ್ಷ ರೂಪಾಯಿ ಕ್ಯಾಶು, ಒಂದು ಕಾರು, ಈ ಕಟ್ಟಿಸೋದಲ್ಲ ಹಾಸ್ಪಿಟ್ಲು, ಆ ಜಾಗ ಮತ್ತು ಅವ್ರ ಮನೆಯಲ್ಲಿರೋ ಜ್ಯುವೆಲರೀಸು, ಇವೆಲ್ಲ ಸೇರಿ ಒಟ್ಟು 26 ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಇಷ್ಟು ಆಸ್ತಿನೂ ನಿಮ್ಮ ಹೆಸರಿಗೆ ಮಾಡಿದ್ದಾರೆ ವೈಷ್ಣವಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ನನ್ನನ್ನು ಈ ವಿಲ್ಗೆ ಎಕ್ಸಿಕ್ಯೂಟಿವ್ ಮಾಡಿ ಎಲ್ಲ ದಾಖಲೆಗಳು ನನ್ನ ಹತ್ರ ಕೊಟ್ಟಿದ್ದಾರೆ. ಮೋಹನ್ ದಾಸ್ ಅವ್ರ ಕೊಲೆ ವಿಚಾರ ಸಾಲ ಹೋಗೋರ್ಗು ಇದನ್ನು ತಡೆ ಹಿಡಿದಿರಿ ಅಂತ ಹೇಳಿದರು ಪೊಲೀಸ್ನವರು. ಹಾಗಾಗಿ ನಾನು ಸುಮ್ಮನಿದ್ದೆ. ತಗೊಳ್ಳಿ ಡಾಕ್ಯುಮೆಂಟ್ಸು. ಇದಕ್ಕೊಂದು ಸೈನ್ ಮಾಡಿ. ಜ್ಯುವೆಲ್ಸ್ ಎಲ್ಲ ಬ್ಯಾಂಕ್ ಲಾಕರ್ಲಿದೆ. ನಾಳೆ ನನ್ನ ಜೊತೆ ಬಂದರೆ ನಿಮ್ಗೆ ಅದನ್ನ ನಾನು ಕೊಡಿಸ್ತೀನಿ. ಸರ್, ನಾನು ಬರ್ತೀನಿ. ಸರ್, ಸ್ವಲ್ಪ ಕಾಫಿ ಗಿಫಿ ಏನಾದರೂ? ನೋ ಥ್ಯಾಂಕ್ಸ್. ಏನೇ ವೈಷ್ಣವಿ, 26 ಕೋಟಿ ರೂಪಾಯಿ ಬಂತ ನಿನಗೆ? ಒಬ್ಬಪ್ಪ, ನಮ್ಮ ಗುರ್ತನವ್ರಿಗೆ ಯಾರಿಗೂ ಇಷ್ಟ ಆಸ್ತಿ ಇಲ್ವೇ ಇಲ್ಲ. ಹೌದು ಶಾರದತ್ತೆ. ಪಪ್ಪ, ನಾನು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ಇನ್ನು ಮುಂದೆ ನೀವು ಬಾಡಿಗೆ ಮನೇಲಿರೋದು ಸಾಕು ಪಪ್ಪ. ಅಷ್ಟು ಚಿಕ್ಕ ಮನೇಲಿ ನೀವಿರೋದನ್ನು ನೋಡಿದ್ರೆ ನಂಗೆ ಹಿಂಸೆ ಆಗತ್ತೆ. ಹೇಗಿದ್ರೂ ನೀವು ನಾವಿರೋ ಮನೆಗೆ ಬರಲ್ಲ, ಅಮ್ಮ ಇದ್ದಾರೆ ಅಂತ. ಆ ರಿಂಗ್ ರೋಡಲ್ಲಿರೋ ಬಂಗ್ಲೋನ ಮೋಹನ್ ದಾಸ್ ಅವರು ನನ್ನ ಹೆಸರಿಗೆ ಬರೆದಿದ್ದಾರೆ. ಅದನ್ನು ನಾನು ನಿಮಗೆ ಕೊಟ್ಬಿಡ್ತೀನಿ. ಇನ್ನು ಮುಂದೆ ನೀವು ಅಲ್ಲೇ ಇರಿ ಪಪ್ಪ. ಏನು ಯೋಚನೆ ಮಾಡ್ತಿದ್ದೀರಾ ಪಪ್ಪ? ಅಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಪುಟ್ಟ. ಮೋಹನ್ ದಾಸ್ ಯಾರು, ನಾನು ಯಾರು? ಅವರು ಕಟ್ಟಿದ ಮನೇಲಿ ನಾನು ಯಾಕೆ ಇರಬೇಕು ಹೇಳು? ಈಗ ನನ್ನ ಹೆಸ್ರಿಗೆ ಬಂದಿದೆಯಲ್ಲ ಪಪ್ಪ. ನೋಡು, ಒಂದು ಮಾತು ಹೇಳ್ತೀನಿ ಪುಟ್ಟ. ಅವರು ನಿನ್ನ ಹೆಸರಿಗೆ ಬರೆದಿದ್ದರೂ ಕೂಡ ನನ್ನ ಪ್ರಕಾರ ಅದನ್ನು ನೀನು ತಗೊಳ್ಳೋದಕ್ಕೆ ನಿನಗೆ ಹಕ್ಕಿಲ್ಲ. ನೀನು ಅವ್ರಿಗೆ ತೋರಿಸಿದ ಪ್ರೀತಿ, ವಿಶ್ವಾಸ, ಕರುಣೆಗೆ ಇದನ್ನು ಬರೆದಿದ್ದಾರೆ ನಿನ್ನ ಹೆಸರಿಗೆ. ನೀನು ಆಸ್ಪತ್ರೆಯಲ್ಲಿದ್ದಾಗ ಡಾಕ್ಟರ್ ಆಗಿ ನೀನು ಅವ್ರನ್ನ ಟ್ರೀಟ್ ಮಾಡಿದೆ, ಪ್ರೀತಿ ವಿಶ್ವಾಸ ತೋರಿಸ್ದೆ. ಪ್ರೀತಿ ವಿಶ್ವಾಸಕ್ಕೆ ಬದಲಾಗಿ ನಾವು ಪ್ರೀತಿ ವಿಶ್ವಾಸನ ಎಕ್ಸ್ಪೆಕ್ಟ್ ಮಾಡಬೇಕೇ ಹೊರತು ಆಸ್ತಿನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಲ್ವಾ? ನನ್ನ ಪ್ರಕಾರ ನಾನೇ ನಿನ್ನ ಜಾಗದಲ್ಲಿದ್ದಿದ್ರೆ ನಾನು ಈ ಆಸ್ತಿನ ತಗೊಳ್ತಾ ಇರಲಿಲ್ಲ. ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು, ನಿನ್ನಿಷ್ಟ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಅಲ್ಲ ಸರ್, ಆಸ್ತಿನ ಅವರಾಗವರೇ ವೈಷ್ಣವಿ ಕೊಟ್ಟಿದ್ದಾರೆ. ವೈಷ್ಣವಿ ಏನು ತನಗೆ ಆಸ್ತಿ ಬೇಕು ಅಂತ ಕೇಳಲಿಲ್ವಲ್ಲ? ಕೇಳಿಲ್ಲ ನಿಜ ಶಾರದಮ್ಮ. ನಾವು ಏನನ್ನೂ ಕೇಳದೆ ಅವರಾಗವರೇ ಏನಾದರೂ ಕೊಟ್ಟು ಅದನ್ನು ನಾವು ತಗೊಂಡ್ರೆ ಏನಾಗುತ್ತೆ ಹೇಳಿ? ಭಿಕ್ಷೆ ಆಗುತ್ತೆ ಗೊತ್ತಾ? ನಾನಾಗಿದ್ದರೆ ಏನು ಯೋಚನೆ ಮಾಡದೆ ಕಣ್ಮುಚ್ಕೊಂಡು ತಗೊಂಡ್ಬಿಡ್ತಿದ್ದೆ ಸರ್. ರೇ, ನಿಮ್ಗಲ್ರಿ ಅವ್ರು ಆಸ್ತಿ ಬರೋದಿರೋದು. ವೈಷ್ಣವಿಗೆ ನೀತಿ, ಧರ್ಮ, ತತ್ವ ಇದೆಲ್ಲ ಇದೆ. ನಿಮ್ಮ ಥರ ಅಲ್ಲ.
ಕಣ್ಣು ಮುಚ್ಕೊಂಡು ತಗೊಳ್ತಾರಂತೆ. ಏನಮ್ಮ ಹೇಳ್ತೀಯ? ನೀವು ಹೇಳ್ತಿರೋದ್ರಲ್ಲಿ ಸತ್ಯ ಇದೆ ಪಾಪ. ಡಾಕ್ಟ್ರಾಗಿ ಅವ್ರನ್ನ ಟ್ರೀಟ್ ಮಾಡೋದು ನನ್ನ ಡ್ಯೂಟಿ. ನಾನು ಅದನ್ನು ಮಾಡಿದ್ದೀನಿ. ಆಮೇಲೆ ಅವ್ರ ಅಸಹಾಯಕತೆನ ನೋಡಿ ನನಗೆ ಕರುಣೆ ಬಂತು. ಅವ್ರ ಮನೆಗೆ ಹೋಗಿ ನಾನು ಸಾಂತ್ವನ ಹೇಳಿದೆ. ಅದು ಮನುಷ್ಯತ್ವ. ಅಷ್ಟಕ್ಕೆ ಅವರು 26 ಕೋಟಿ ಬೆಲೆ ಬಾಳೋ ಆಸ್ತಿನ ನನ್ನ ಹೆಸರಿಗೆ ಬರೆದಿದ್ದಾರೆ ಅಂದರೆ ಅದು ಅನ್ಯಾಯ ಪಾಪ. ಅದನ್ನು ತಗೊಳ್ಳೋಕ್ಕೆ ನನಗೂ ಹಿಂಸೆ ಅನಿಸುತ್ತೆ. ಹಾಗಂತ ಈಗ ಯಾರಿಗೆ ವಾಪಸ್ ಕೊಡೋಕ್ಕಾಗುತ್ತೆ ಸರ್ ಆಸ್ತಿನ? ಅವ್ರು ಸತ್ತೇ ಹೋಗ್ಬಿಟ್ಟಿದಾರಲ್ಲ. ವೈದೇಹಿ, ಈ ಆಸ್ತಿನ ಅಕ್ಕ ತಗೋಬಹುದೋ ಬೇಡವೋ ನಿನಗೇನು ಅನಿಸುತ್ತೆ? ಪಪ್ಪ, ಮೊದಲು ಅಕ್ಕನಿಗೆ 26 ಕೋಟಿ ರೂಪಾಯಿ ಆಸ್ತಿ ಬಂದಿದೆ ಅಂತಾಗ ನಂಗೆ ತುಂಬಾ ಸಂತೋಷ ಆಯಿತು. ಒಟ್ಟಿಗೆ ಯುರೋಪು, UK, US ಅಂತ ಎಲ್ಲ ಕಡೆ ನಾವೆಲ್ಲರೂ ಒಟ್ಟಿಗೆ ಟೂರ್ ಹೋಗ್ಬೋದು ಅಂತ ಅನ್ನಿಸ್ತು. ಆದರೆ ಈಗ ನೀವು ಹೇಳ್ತಿರೋದು ನೋಡಿದ್ರೆ ಅದೇ ಸರಿ ಅನ್ನಿಸ್ತಿದೆ ಪಪ್ಪ. ನಾವು ಆಸ್ತಿ ತಗೊಳ್ಳೋದು ಪಾಪ ಅನ್ನಿಸ್ತಿದೆ. ಈಗ ನಾನು ಅದನ್ನು ತಗೊಳ್ಳೋದೇ ಇಲ್ಲ ಅಂತ ಹೇಳಿಬಿಟ್ರೆ? ಹಾಗೆ ತಗೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾರಿಗೆ ಹೇಳ್ತೀಯ? ನೋಡು, ಇದು ತಗೊಳ್ಳಲ್ಲ ಅಂತ ಹೇಳಬಾರ್ದು, ಆದರೆ ತಗೊಳ್ಳಲೂಬಾರ್ದು. ಒಂದು ಕೆಲಸ ಮಾಡ್ಬೋದು ಪುಟ್ಟಿ. ನೀನು ಡಾಕ್ಟ್ರಾಗಿ ಅವ್ರನ್ನ ಟ್ರೀಟ್ ಮಾಡಿದ್ದೀಯಾ ಫ್ರೀಯಾಗಿ. ಅವರ ಮನೆಗೆ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀಯಾ, ವಿಶ್ವಾಸ ತೋರಿಸಿದ್ದೀಯಾ, ಸಾಂತ್ವನ ಹೇಳಿದ್ದೀಯಾ, ನಿನ್ನ ಟೈಮ್ನ ಬೇಕಾದಷ್ಟು ವಿನಿಯೋಗ ಮಾಡಿದ್ದೀಯಾ. ಅದಕ್ಕೋಸ್ಕರ ನನ್ನ ಪ್ರಕಾರ ನೀನು ಅದರಲ್ಲಿ ಒಂದು 5 ಲಕ್ಷ ಇಟ್ಕೋಬಹುದು. ಇನ್ನು ಮಿಕ್ಕಿದ ಹಣದ ಬಗ್ಗೆ ಯೋಚನೆ ಮಾಡು. ನಮ್ಮ ಸಮಾಜದಲ್ಲಿ ಕ್ರೌರ್ಯ ಜಾಸ್ತಿ ಆಗ್ತಾ ಇದೆ. ಇದ್ದಕ್ಕಿದ್ದಾಗೆ ಅಸಹಾಯಕ ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯ ಆಗ್ತಾ ಇದೆ. ವೃದ್ಧ ತಂದೆ ತಾಯಿ ಮೇಲೆ ಕ್ರೌರ್ಯ ಆಗ್ತಾ ಇದೆ. ರೈತರ ಮೇಲೆ ಕ್ರೌರ್ಯ ಆಗ್ತಾ ಇದೆ. ಬಡವರ ಮೇಲೆ ಕ್ರೌರ್ಯ ಆಗ್ತಾ ಇದೆ. ಅಸಹಾಯಕ ಹೆಣ್ಣು ಮಕ್ಕಳು, ತಂದೆ ತಾಯಿ ಸಾಕದೇ ಇರುವಂತಹ ವೃದ್ಧ ತಂದೆ ತಾಯಿಗಳು, ಅಸಹಾಯಕ ವೃದ್ಧರು, ಇವರೆಲ್ಲ ಇರ್ತಾರೆ. ಇವ್ರಿಗೆಲ್ಲರಿಗೂ ಮಾನಸಿಕ ಸ್ಥೈರ್ಯ ಬರುವಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸು. ಮಿಕ್ಕ ದುಡ್ಡನ್ನು ಅದಕ್ಕೆ ವಿನಿಯೋಗ ಮಾಡು. ಯಾವುದು ಆ ಸಂಸ್ಥೆ, ಅದರ ರೂಪುರೇಷೆ ಏನು, ಅದನ್ನು ಆಮೇಲೆ ಯೋಚನೆ ಮಾಡೋಣ. ಇದಿಷ್ಟು ನನಗೆ ಬರ್ತಾ ಇರೋ ವಿಚಾರ. ಏನು ಹೇಳ್ತೀಯ? ಸರಿ ಪಾಪ. ಗುಡ್ ವೈಷ್ಣವಿ, ಇಷ್ಟು ದೊಡ್ಡ ಮೊತ್ತದ ಆಸ್ತಿ ನಿನ್ನ ಕಣ್ಣೆದುರುಗಿಟ್ಟರೂ ಕೂಡ ಅದನ್ನು ಬೇಡ ಅಂತ ಹೇಳುವಂಥ ಆತ್ಮಸ್ಥೈರ್ಯ ನಿನಗೆ ಬಂದಿದೆಯಲ್ಲ. ಐ ಆಮ್ ಪ್ರೌಡ್ ಆಫ್ ಯು. ಇವತ್ತಿನ ಕಾಲದಲ್ಲಿ ಬೇರೆಯವರ ದುಡ್ಡಿನ ಬಗ್ಗೆ ನಾಚಿಕೆ ಇಲ್ಲದೆ ನಮ್ಮದು ಅಂದ್ಕೊಳ್ತೀವಿ. ಅಂಥದ್ರಲ್ಲಿ ನೀನು ನಿರಾಕರಿಸ್ತಾ ಇದ್ದೀಯಾ ನಿರಾಯಾಸವಾಗಿ ಬಂದ ಹಣನ. ಐ ಆಮ್ ಪ್ರೌಡ್ ಆಫ್ ಯು. ಹಸಿರ ತೋಳಿನಲ್ಲಿ ಬೆಂಕಿಯ ಕೂಸ ಪೊರೆವುದು ತಾಯಿಯ ಹೃದಯ.